ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 96ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತನ ಮಹೇಶ್ವರ ಸ್ಥಳದ ವಚನಗಳನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಭಕ್ತನ ಮಾಹೇಶ್ವರ ಸ್ಥಳ ಅಂತಂದ್ರೆ ಭಕ್ತ ಸ್ಥಳದಲ್ಲಿ ಬರುವುದು ಪ್ರಮುಖವಾಗಿ ಶ್ರದ್ಧಾಭಕ್ತಿ, ಹಾಗೆ ಮಾಹೇಶ್ವರ ಸ್ಥಳದಲ್ಲಿ ಬರುವುದು ನಿಷ್ಠಾಭಕ್ತಿ. ಶ್ರದ್ಧಾಭಕ್ತಿ ಅಂದ್ರೆ ಏನು ಅಂದ್ರೆ ಮಾಡುವ ಯಾವುದೇ ಕ್ರಿಯೆಗಳಲ್ಲಿ ಅಚಲವಾದಂತ ನಂಬಿಕೆ, ಶ್ರದ್ಧೆ ಇರಬೇಕು ಮೊದಲು. ಆ ನಂಬಿಕೆ ಅಥವಾ ಶ್ರದ್ಧೆ ಇಲ್ಲದೆ ಅಂದ್ರೆ ಅದು ಯಾವ ರೀತಿ ಇರಬೇಕು ಅಂದ್ರೆ ನಂಬಿಕೆ ಅಚಲವಾಗಿರಬೇಕು. ಅಂಥ ಅಚಲವಾದಂತ ಶ್ರದ್ಧೆ ಮುಂದೆ ಏನಾಗುತ್ತೆ ಅಂದ್ರೆ ನಿಷ್ಠೆ ಆಗುತ್ತೆ. ಅದು ಮಹೇಶ್ವರ ಸ್ಥಳ ಅಂತ ಕರೀತಾರೆ. ನಿಷ್ಠೆ ಅಂದ್ರೆ ಯಾವ ಶ್ರದ್ಧೆಯನ್ನ ನಾನು ಅಚಲವಾಗಿ ನಂಬಿರ್ತೀನೋ ಆ ಶ್ರದ್ಧೆಯ ಪ್ರಕಾರ ಅಥವಾ ಆ ನಂಬಿಕೆಯ ಪ್ರಕಾರ ನಡೆದುಕೊಳ್ಳುವ ಒಂದು ಪ್ರಕ್ರಿಯೆ, ಅದಕ್ಕೆ ನಿಷ್ಠಾಭಕ್ತಿ ಅಂತ ಕರೀತಾರೆ. ಶ್ರದ್ಧೆ ಬಲಿತು ನಿಷ್ಠೆ ಆಗ್ತಾ ಇದೆ. ಹಾಗೆ ಶ್ರದ್ಧೆ ಬಲಿತು ನಿಷ್ಠೆ ಆಗುವಾಗ ನಮ್ಮಲ್ಲಿ ಯಾವ ಒಂದು ಆಚಾರ ವಿಚಾರಗಳು ಅಳವಡುತ್ತೆ ಅದಕ್ಕೆ ಭಕ್ತನ ಮಾಹೇಶ್ವರ ಸ್ಥಳ ಅಂತ ಕರೀತಾ ಇದ್ದಾರೆ. ನಾವು ಈ ಹಿಂದೆ ಸುಮಾರು 445ನೇ ವಚನದ ತನಕ ಅಧ್ಯಯನವನ್ನ ಮಾಡಿದ್ದೇವೆ 95 ಸಂಚಿಕೆಗಳಲ್ಲಿ. ಇದು 96ನೇ ಸಂಚಿಕೆ. ಈಗ ವಚನದ ಸಂಖ್ಯೆ 446 ಈ ರೀತಿಯಾಗಿದೆ. ಎಲ್ಲಿ ನೋಡಿದಡಲ್ಲಿ ಮನವೆಳೆಸಿದಡೆ ಆಣೆ ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ, ಪರವಧುವನು ಮಹಾದೇವಿ ಎಂಬೆ, ಕೂಡಲ ಸಂಗಮ ದೇವ. ಈ 2-3 ವಚನಗಳಲ್ಲಿ ಏನ್ ತಗೊಳ್ತಾ ಇದ್ದಾರೆ ಅಂತಂದ್ರೆ ಪ್ರಮುಖವಾಗಿ ನಮ್ಮ ನಡೆನುಡಿಗಳು ಒಂದು ಪರಸ್ತ್ರೀಯನ್ನ ಅಥವಾ ಪರ ಪುರುಷನನ್ನ ನೋಡಿದಾಗ ಯಾವ ಭಾವ ನಮ್ಮಲ್ಲಿ ಉಂಟಾಗಬೇಕು ಅನ್ನುವಂಥ ವಿಚಾರಗಳನ್ನ ಗುರು ಬಸವಣ್ಣನವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಬಸವಣ್ಣನವರ ಪ್ರತಿಯೊಂದು ವಚನಗಳಲ್ಲಿಯೂ ಕೂಡ ನಾವು ಅವರು ನಮ್ಮ ನಡೆನುಡಿಗಳಲ್ಲಿ ಯಾವ ಒಂದು ಆಚಾರ ವಿಚಾರಗಳು ಅಳವಡಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಆ ನೆಲೆಯಲ್ಲಿ ನೋಡಿದಾಗ ಈಗ 446ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಿ ನೋಡಿದಡಲ್ಲಿ ಮನವೆಳೆಸಿದಡೆ ಆಣೆ ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ. ಈ ರೀತಿ ಶಪಥ ಮಹೇಶ್ವರ ಸ್ಥಳದಲ್ಲಿ ಬರುವುದೇ ಇದು ಅಂತ ಅತ್ಯಂತ ಒಂದು ದೃಢವಾದಂತ ಅಚಲವಾದಂತ ವಿಶ್ವಾಸ ಆ ನಡೆನುಡಿಗಳು. ಇಲ್ಲಿ ಆಣೆಯನ್ನ ಮಾಡ್ತಾ ಇದ್ದಾರೆ ಯಾರ ಮೇಲೆ ಅಂದ್ರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ನೋಡಿದಡಲ್ಲಿ ಮನವೆಳೆಸಿದಡೆ, ಕಂಡಲ್ಲಿ ಮನ ಹರಿದಾಡಿದಡೆ ಅಂತ ಹೇಳ್ತಾರೆ. ಕಂಡಲ್ಲಿ ಅಂತಂದ್ರೆ ಏನು? ಯಾವುದೋ ಒಂದು ವಸ್ತುವನ್ನ ನೋಡ್ತೀವಿ, ಆ ವಸ್ತುವಿನ ಬಗ್ಗೆ ಕುತೂಹಲ ಆಗಿ ಅದು ನನಗೆ ಬೇಕು. ಹಾಗೆ ಪ್ರತಿಯೊಂದನ್ನು ಕೂಡ ಸೃಷ್ಟಿಯಲ್ಲಿ, ಈ ಸಮಾಜದಲ್ಲಿ, ಪರಿಸರದಲ್ಲಿ ಕಾಣುವಂತ ಎಲ್ಲವನ್ನೂ ಕೂಡ ಆ ಕಡೆಗೆ ಮನಸ್ಸು ಹರಿದುಕೊಂಡು ಹೋಗುವಂತಹದ್ದು. ಹಾಗೆ ಅದಕ್ಕೆ ಪರ್ಟಿಕ್ಯುಲರ್ ಮತ್ತೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಪರವಧುವನ್ನು ಮಹಾದೇವಿ ಎಂಬೆ. ಇದು ಈ ವಚನ ಎಲ್ಲಿ ನೋಡಿದಡಲ್ಲಿ ಅಂತ ಹೇಳಿದ್ರೂ ಕೂಡ ಯಾವುದನ್ನ ಮುಂದೆ ಸಂಕೇತಿಸ್ತಾ ಇದೆ ಅಂದ್ರೆ ಪರವಧುವನ್ನ, ಪರಸತಿಯನ್ನ, ಪರಸ್ತ್ರೀಯ ಅಂತ ಕರಿತೀವಲ್ಲ, ಆ ಭಾವ ಯಾವುದಿರಬೇಕು ಅಂತಂದ್ರೆ ಪರವಧುವನ್ನ ಕಂಡಾಗ ಮಹಾದೇವಿ ಎಂಬೆ. ಹಾಗೆ ಆಕೆ ನೋಡಿದಂತ ಪ್ರತಿ ಹೆಣ್ಣು ಕೂಡ ಮಹಾದೇವಿಯ ಸ್ವರೂಪ, ದೇವಿಯ ಸ್ವರೂಪ ಅಥವಾ ತಾಯಿಯ ಸ್ವರೂಪ ಅಥವಾ ತಂಗಿಯ ಸ್ವರೂಪ. ಈ ರೀತಿಯಾದಂತ ಒಂದು ಭಾವನೆ ನಮ್ಮಲ್ಲಿ ಬರಬೇಕು ಅಂತ ಗುರು ಬಸವಣ್ಣನವರು ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಈ ರೀತಿಯಾಗಿ ಶಪಥವನ್ನ ಮಾಡಬೇಕಂತೆ. ಇದು ಇಲ್ಲದಿದ್ದರೆ ಭಕ್ತನಾಗಲಿಕ್ಕೆ ಯೋಗ್ಯ ಅಲ್ಲ ಅಂತ. ನಾವು ಸಾಮಾನ್ಯವಾಗಿ ನಾವು ಭಕ್ತರು ಯಾವಾಗ ವಿಭೂತಿ ಧರಿಸ್ಕೊಳ್ತೀವಿ, ಲಿಂಗ ಕಟ್ಕೊಳ್ತೀವಿ ಅಥವಾ ರುದ್ರಾಕ್ಷಿಯನ್ನ ಹಾಕೊಳ್ತೀವಿ ಮೈ ತುಂಬಾ, ಭಕ್ತರು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತೀವಿ. ಕೆಲವರು ಜಂಗಮರು ಅಂತ ತಿರುಗ್ತಾರೆ, ಕೆಲವರು ಗುರುಗಳು ಅಂತ ತಿರುಗ್ತಾರೆ. ಆದರೆ ಅವರಲ್ಲಿ ಈ ವಿರಾಗ ಏನು ಬರಬೇಕಾಗಿತ್ತು, ಪರಸತಿಯರನ್ನ, ಪರವಧುವನ್ನ ನೋಡಿದಾಗ ಯಾವ ಒಂದು ಭಾವ ಬರಬೇಕಾಗಿತ್ತು, ಆ ಭಾವ ಲವಲೇಶವೂ ಇಲ್ಲದೆ ಅವರ ನಡೆನುಡಿಗಳಲ್ಲಿ ಅಥವಾ ನಮ್ಮ ನಡೆನುಡಿಗಳಲ್ಲಿ ಅದು ವಿಚಿತ್ರವಾಗಿ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಆ ರೀತಿ ಇದ್ದರೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ,
ಈ ರೀತಿಯಾಗಿ ಶಪಥವನ್ನ ಮಾಡ್ಬೇಕಂತೆ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅನ್ಯವಧುವನ್ನ ನೋಡಿದಾಗ ನನ್ನಲ್ಲಿ ಈ ಮಹಾದೇವಿ, ಆಕೆ ಮಹಾದೇವಿಯ ಸ್ವರೂಪ ಅನ್ನುವಂತ ಒಂದು ಭಾವ ಬರಬೇಕು. ಮಹಾದೇವಿ ಅಂತಂದ್ರೆ ಮತ್ತೆ ಕಾಳಿಕಾದೇವಿ ಈ ರೀತಿಯಾಗಿ ಯಾವ್ಯಾವ್ದು ಸ್ವರೂಪ ಇರುತ್ತಲ್ಲ ಆ ರೀತಿ ಅಂತಲ್ಲ, ಒಂದು ಸಾತ್ವಿಕ ಚೈತನ್ಯದ ಒಂದು ಭಾವ ನಮ್ಮಲ್ಲಿ ಬರಬೇಕು. ಅಕ್ಕ ಮಹಾದೇವಿಯವ್ರು ನೋಡಿದಾಗ ಯಾವ ರೀತಿ ಒಂದು ಸಾತ್ವಿಕ ಭಾವ ಬರುತ್ತಲ್ಲ ಆ ಭಾವ ಉಂಟಾಗಬೇಕು ಅನ್ನುವಂತ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಚನ ಈ ರೀತಿ ಇದೆ. ಹರಿವ ಹಾವಿಂಗಂಜೆ ಉರಿಯ ನಾಲಿಗೆ ಗಂಜೆ ಸುರಗಿಯ ಮನೆಗಂಜೆ ಒಂದ ಕಂಜುವೆ ಒಂದ ಕಳಕುವೆ ಪರಸ್ತ್ರೀ ಪರಧನವೆಂಬಿ ಜೂಬಿಂಗಂಜುವೆ ಮುನ್ನಂಜದ ರಾವಣನೇ ವಿಧಿಯಾದ ಅಂಜುವೆನಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲೂ ಕೂಡ ಹಿಂದಿನ ವಚನದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಅದೇ ವಿಚಾರವನ್ನ ತೆಗೆದುಕೊಂಡಿದ್ದಾರೆ. ಉದಾಹರಣೆ ಬೇರೆಯಾಗಿದೆ. ಹರಿವ ಹಾವಿಂಗಂಜೆ, ಯಾವ್ಯಾವುದಕ್ಕೆ ನಾನು ಅಂಜೋದಿಲ್ಲ ಅಂತ ಬಸವಣ್ಣನವರು ಸ್ವತಃ ಬಸವಣ್ಣನವರು ಏನೇನು ಹೇಳ್ತಾ ಇದ್ದಾರೆ ಅಂದ್ರೆ, ಹರಿವ ಹಾವಿಂಗಂಜೆ, ಹರಿದಾಡ್ತಕ್ಕಂಥ ವಿಷಕಾರಿ ಹಾವುಗಳಿಗೆ ನಾನು ಅಂಜುವುದಿಲ್ಲ. ಉರಿಯ ನಾಲಿಗೆ ಗಂಜೆ, ಕೆನ್ನಾಲಿಗೆ ಹೊತ್ತುಕೊಂಡು ಉರಿತಾ ಇರುವಂತ ಬೆಂಕಿಗೆ ನಾನು ಅಂಜುವುದಿಲ್ಲ ಹೇಳ್ತಾರೆ. ಸುರಗಿಯ ಮನೆಗಂಜೆ ಅಂದ್ರೆ ಹರಿತವಾದ ಕತ್ತಿ, ಆ ಅಲಗಿಗೂ ಕೂಡ ನಾನು ನಾಟೋದಿಲ್ಲ, ಅಂಜುವುದಿಲ್ಲ. ಆದರೆ ಯಾವುದಕ್ಕೆ ಅಂಜುತ್ತೀನಿ ಅಂದ್ರೆ ಒಂದ ಕಂಜುವೆ ಒಂದ ಕಳಕುವೆ. ಯಾವುದಕ್ಕೆ ಅಂಜುತ್ತೀನಿ ಅಂದ್ರೆ ಪರಸ್ತ್ರೀ ಪರಧನವೆಂಬಿ ಜೂಬಿಂಗಂಜುವೆ, ಪರಸ್ತ್ರೀ ಮತ್ತೆ ಪರಧನ ಇವೆರಡಕ್ಕೂ ಮಾತ್ರ ಅಂಜುತ್ತೀನಿ ಅಂತ ಹೇಳ್ತಾರೆ. ಹರಿತವಾದ ಆಯುಧಕ್ಕೆ ಅಂಜುವುದಿಲ್ಲ, ವಿಷಕಾರಿ ಹಾವಿಗೆ ಅಂಜುವುದಿಲ್ಲ, ಸುಡುವಂತ ಬೆಂಕಿಗೆ ಅಂಜುವುದಿಲ್ಲ. ಆದರೆ ನಾನು ಅಂಜುವುದು ಯಾವುದಕ್ಕೆ ಅಂತಂದ್ರೆ ಪರಸ್ತ್ರೀ ಮತ್ತೆ ಪರಧನ ಎಂಬ ಜೂಬಿಂಗಂಜುವೆ. ಯಾಕೆ ಅಂತ ಉದಾಹರಣೆಯನ್ನ ಹೇಳ್ತಾರೆ, ಮುಂದೆ ಎಚ್ಚರಿಕೆಯನ್ನ ಕೊಡ್ತಾರೆ. ಮುನ್ನಂಜದ ರಾವಣನೇ ವಿಧಿಯಾದ. ಹಿಂದೆ ಉದಾಹರಣೆಯನ್ನ ಕೊಡ್ತಾರೆ, ರಾಮಾಯಣದ ಕಲ್ಪನೆಯನ್ನ ತೆಗೆದುಕೊಂಡು ಅಲ್ಲಿ ರಾವಣ ಹೇಗೆ ಸೀತೆಯನ್ನ ಅಪಹರಿಸಿಕೊಂಡು ಹೋಗಿ ತನ್ನ ಮೃತ್ಯುಗೆ ತಾನೇ ಕಾರಣವನ್ನ ಆಹ್ವಾನ ಮಾಡಿಕೊಂಡಲ್ಲ, ಹಾಗಾಗುತ್ತೆ. ರಾವಣನೇ ವಿಧಿಯಾದ, ರಾವಣ ವಿಧಿಗೆ ಗುರಿಯಾದ. ಹಾಗಾಗಿ ನಾನು ಈ ಪರಸ್ತ್ರೀ ಪರಧನ ಎಂಬ ಜೂಬಿಂಗೆ ಅಂಜುವೆ ಅಂತ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ರೆ, ಅದರ ಅರ್ಥ ಏನು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಭಕ್ತನಾಗಬೇಕು ಅಂದ್ರೆ ಸತ್ಯದ ಹಾದಿಯಲ್ಲಿ ನಡೀಬೇಕು ಅಂದ್ರೆ, ಭಕ್ತನಾಗುವುದು ಅಂದ್ರೆ ಏನು, ಸತ್ಯದ ಹಾದಿಯಲ್ಲಿ ನಡೆಯುವುದು. ದೇವರ ಸ್ಥಾನಕ್ಕೆ ಹೋಗಿ ಕೈ ಮುಗಿದುಕೊಂಡು ನಿಂತ್ಕೊಳ್ಳುವವನು ಭಕ್ತ ಅಂತ ಬಸವಣ್ಣನವರು ಎಲ್ಲೂ ಒಪ್ಪೋದಿಲ್ಲ. ಗುರು ಬಸವಣ್ಣನವರು ಸ್ಪಷ್ಟವಾಗಿ ಹೇಳೋದು, ಭಕ್ತ ಅಂತಂದ್ರೆ ಏನು ಅಂದ್ರೆ ಸತ್ಯದ ಹಾದಿಯಲ್ಲಿ ನಡೆಯುವನು, ನುಡಿದಂತೆ ನಡೆಯುವವನು, ಅವನು ಮಾತ್ರ ಭಕ್ತ ಅಂತ ಬಸವಣ್ಣನವರು ಸ್ಪಷ್ಟವಾಗಿ ವ್ಯಾಖ್ಯಾನವನ್ನ ಕೊಡ್ತಾರೆ. ಹಾಗಾಗಿ ಇಲ್ಲಿ ಭಕ್ತ ಅಂತಂದ್ರೆ ಏನು ಅಂದ್ರೆ, ಭಕ್ತ ಸ್ಥಳ ಅಥವಾ ಭಕ್ತ ಮಾರ್ಗ ಅಂದ್ರೆ ಯಾವುದು ಅಂದ್ರೆ ನುಡಿದಂತೆ ನಡೆಯುವ ಮಾರ್ಗವೇ ಭಕ್ತಿ ಮಾರ್ಗ. ಹಾಗಾಗಿ ಇಲ್ಲಿ ಅಂತ ಭಕ್ತನಾದಂಥವನು ಯಾವ ರೀತಿ ಇರಬೇಕು ಅಂದ್ರೆ, ಹರಿವ ಹಾವಿಗೆ ಅಂಜಬಾರದು, ವಿಷಕಾರಿ ಹಾವಿಗೆ ಅಂಜಬಾರದು, ಉರಿಯ ನಾಲಿಗೆಗೆ ಅಂಜಬಾರದು, ಸುರಗಿಯ ಮನೆಗೆ ಹರಿತವಾದ ಆಯುಧಕ್ಕೂ ಕೂಡ ಅಂಜುವ ಅವಶ್ಯಕತೆ ಇಲ್ಲ. ಆದ್ರೆ ಒಂದೇ ಒಂದು ಕಂಜಬೇಕಂತೆ, ಅಥವಾ ಈ ಎರಡಕ್ಕೆ ಅಂಜಬೇಕಂತೆ, ಪರಧನ ಮತ್ತೆ ಪರಸತಿ ಇವೆರಡಕ್ಕೆ ಅಂಜದೆ ಇದ್ದರೆ ಅವನು ಭಕ್ತನಲ್ಲ ಅನ್ನೋದು ಗುರು ಬಸವಣ್ಣನವರ ಒಂದು ಸ್ಪಷ್ಟ ವ್ಯಾಖ್ಯಾನ, ಭಕ್ತನಾಗುವುದಕ್ಕೆ ಇರುವ ಯೋಗ್ಯತೆ ಅರ್ಹತೆಗಳು. ಮತ್ತೆ ಮುಂದಿನ ವಚನ 448. ಒಂದಕ್ಕೊಂಬತ್ತು ನುಡಿದು ಕಣ್ಣ ಕೆಚ್ಚನೆ ಮಾಡಿ ಗಂಡು ಗೆದರಿ ಮುಡುಹಿಕ್ಕಿ ಕೆಲವರ ಕಂಡಡೆ ಅಂಜುವೆ ಓಸರಿಸುವೆ. ಓಡಿದೆನೆಂಬ ಭಂಗವಾದಳಾಗಲಿ ನಮ್ಮ ಕೂಡಲ ಸಂಗನ ಶರಣರ ಅನುಭಾವವಿಲ್ಲದವರ ಹೊಲಮೇರೆಯ ಹೊಂದೆ ಹೊಲನ ಬಿಟ್ಟೋಡುವೆ. ಇದು ಬೇರೆ ವಿಚಾರಕ್ಕೆ ತೆಗೆದುಕೊಂಡಂತೆ. ಅವೆರಡು ವಚನಗಳು ಪರಸತಿ ಪರಧನಕ್ಕೆ ಸಂಬಂಧಪಟ್ಟಿದ್ದಾದ್ರೆ, ಇದು ನಾವು ಯಾವ ರೀತಿ ನಮ್ಮ ನಡೆನುಡಿಗಳು ನಮ್ಮ ನೆರೆಹೊರೆಯವರ ಜೊತೆ ಇರಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ, ಅಥವಾ ಎಂಥವರ ಸಂಘವನ್ನ ಮಾಡಬೇಕು ನಾವು ಅನ್ನುವಂಥ ವಿಚಾರವನ್ನ ಈ ವಚನದಲ್ಲಿ ಸ್ಪಷ್ಟಪಡಿಸ್ತಾರೆ. ಒಂದಕ್ಕೆ 9 ನುಡಿದು,
ಅಂದ್ರೆ ಏನೋ ಮಾತಾಡಕ್ಕೋ ಇನ್ನೇನೋ ಮಾತಾಡೋ ಅಂತ ನಾವು ನೋಡಿರ್ತೀವಿ. ದಿನನಿತ್ಯ ನಮ್ಮ ಜೀವನದಲ್ಲಿ ಈ ತರದ ಘಟನೆಗಳನ್ನ ವ್ಯಕ್ತಿಗಳನ್ನ ನೋಡಿರ್ತೀವಿ. ನಾವು ಯಾವ್ದೋ ಒಂದು ವಿಚಾರವನ್ನ ಎತ್ಕೊಂಡು ಮಾತಾಡ್ತಾ ಇದ್ರೆ ಅದಕ್ಕೆ ಸೇರ್ಸಿ ಅನಾವಶ್ಯಕವಾಗಿ ಅನಗತ್ಯವಾದಂತ ವಿಚಾರಗಳನ್ನ ತಂದು ತುರುಕಿ ಯಾವುದು ಅರ್ಥ ಆಗ್ಬಾರ್ದು ಆ ರೀತಿ ಗೊಂದಲಕಾರಿ ಸನ್ನಿವೇಶವನ್ನ ನಿರ್ಮಾಣ ಮಾಡುವಂತ ಜನರು ಈ ಸಮಾಜದಲ್ಲಿ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಒಂದಕ್ಕೆ ಒಂಬತ್ತ ನುಡಿದು ಕಣ್ಣ ಕೆಚ್ಚನೆ ಮಾಡಿ ಕೆಂಪು ಕಣ್ಣನ್ನ ಮಾಡಿ, ಅಂದ್ರೆ ಕೋಪೋದ್ರಿಕ್ತನಾಗಿ ಅಂತ. ಕೋಪ ಮಾತೆತ್ತಿರ್ ಕೋಪ ಬರ್ತಾ ಇರುತ್ತೆ, ಮೂಗಿನ ತುದಿಲೆ ಕೋಪ ಇರುತ್ತೆ ಅಂತಾರಲ್ಲ ಹಾಗೆ. ಕಣ್ಣ ಕೆಚ್ಚನೆ ಮಾಡಿ ಗಂಡು ಗೆದರಿ ಅಂತಂದ್ರೆ ಜಗಳಕ್ಕೆ ಕಾಲ್ ಕೆರ್ಕೊಂಡು ನಿಂತು ಅಂತ. ಮುಡು ಹಿಕ್ಕಿ ಕೆಲವರ ತಲೆಯನ್ನ ಕೆದರ್ಕೊಂಡು ಹೀಗೆ ಕೆಲವರ ಕೂಗಾಡುವವರ ಕಂಡಡೆ ಅಂಜುವೆ, ಇಂಥವರನ್ನ ಕಂಡರೆ ಅಂಜಬೇಕು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು. ಏನಾದ್ರೆ ಹೆದರೋಗ್ಬೇಕು ಅಂತ ಅಲ್ಲ. ಯಾಕೆ ಅಂಜಬೇಕು ಅಂತ ಅಂದ್ರೆ ಅಂಥವ್ರ ಸಹವಾಸ ಮಾಡಬೇಡಿ ಅಂತ. ಯಾಕೆ ಅಂತ ಹೇಳ್ತಾರೆ, ಓಡಿದೆನೆಂಬ ಭಂಗವಾದಡಾಗಲೇ, ನಾನು ಎದುರ್ಕೊಂಡು ಓಡಿದನಪ್ಪ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನನಗೆ ಎದುರ್ಕೊಂಡು ಹೋಗ್ಬಿಟ್ಟ ಅಥವಾ ಅಂಥವ್ನಿಗೆ ಅವನು ಎದುರ್ಕೊಂಡು ಹೋಗ್ಬಿಟ್ಟ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನಾವು ಅವರ ಮಟ್ಟಕ್ಕೆ ಇಳಿಬಾರದು ಅಂತ. ಭಕ್ತನಾದಂಥವನು ಭವಿಯ ಮಟ್ಟಕ್ಕೆ ಇಳಿಬಾರದು ಅನ್ನುವುದು ಇದರ ಉದ್ದೇಶ. ಮುಂದೆ ಹೇಳ್ತಾರೆ, ಕೂಡಲ ಸಂಗನ ಶರಣರ ಅನುಭಾವವಿಲ್ಲದವರ ಅಂದ್ರೆ ಒಳ್ಳೆ ನಡೆನುಡಿ ಇಲ್ಲದವರ ಹೊಲ ಮೇರೆಯ ಹೊಂದೆ, ಅವರ ಜೊತೆ ಅವರ ಹೊಲ ನಮ್ಮ ಹೊಲ ಅವರ ಹೊಲ ಜೊತೆಗೆ ಇತ್ತು ಅಂತಂದ್ರೆ ಪಕ್ಕದಲ್ಲಿ ಇತ್ತು ಅಂತಂದ್ರೆ ಅಂಥವರ ಹೊಲ ಮೇರೆ ಹೊಂದೆ, ಅಂಥವ್ರ ಜೊತೆಗೆ ನಾನು ಹೋಗೋದೇ ಇಲ್ಲಪ್ಪ ಅಂತಾರೆ ಬಸವಣ್ಣವರು. ಮುಂದೆ ಹೇಳ್ತಾರೆ, ಹೊಲನ ಬಿಟ್ಟೋಡುವೆ, ಬೇಕಾದ್ರೆ ನಾನು ಹೊಲನು ಬಿಟ್ಟು ಹೋಗ್ಬಿಡ್ತೀನಿ ಅಂತಾರೆ. ಈ ರೀತಿಯಾದಂತ ಭಾಷೆ ಅಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ, ಅವ್ರ ಹೊಲ ನಮ್ಮ ಹೊಲ ಇತ್ತು ಅಂತಂದ್ರೆ ಇವತ್ತು ಇದ್ದದನ್ನ ಅವನಿಗೆ ಬಿಟ್ಕೊಟ್ಟು ಹೋಗ್ಬೇಕು ಅನ್ನುವಂಥ ಭಾವದಲ್ಲೇ ಅಲ್ಲ. ಶಬ್ದಾರ್ಥ ಬೇರೆ ಬರುತ್ತೆ, ಭಾವಾರ್ಥ ಬೇರೆ ಬರುತ್ತೆ. ಅಂಥವರ ನಡೆನುಡಿ ಅಂಥ ವ್ಯಕ್ತಿಗಳಿದ್ದಾರೆ ಅಂತಂದಾಗ ಅಂಥವರಿಂದ ಆದಷ್ಟು ದೂರವನ್ನ ಕಾಪಾಡಿಕೊಳ್ಳುವುದು ಭಕ್ತನಾದಂಥವನ ಲಕ್ಷಣ. ಅವನು ಕೂಗಾಡ್ತಾನೆ ಅಂತ ಅವನ ಜೊತೆ ನಾವು ಅವನಿಗಿಂತ ಅಥವಾ ಆ ಮಟ್ಟಕ್ಕೆ ಇಳಿದು ಕೂಗಾಡಕ್ಕೆ ಹೋಗ್ಬಿಟ್ರೆ ಅವಾಗ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನಾವು ಯಾರೊಬ್ಬ ವ್ಯಕ್ತಿ ಭಕ್ತ ಜ್ಞಾನಿ ಅಂತ ಅನ್ನಿಸ್ಕೊಂಡಿರ್ತಾನೆ, ಆ ಜ್ಞಾನಿಗೂ ಅಜ್ಞಾನಿಗೂ ಯಾವುದೇ ವ್ಯತ್ಯಾಸ ಇಲ್ಲದೆ ಅಂತ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಏನಾಗುತ್ತೆ, ಅಂಥವರ ಸಂಘ ಯಾರಾದ್ರೂ ಈಗ ಬೈತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮೇಲೆ ಅವಾಗ ಆ ಸನ್ನಿವೇಶದಿಂದ ಆದಷ್ಟು ಸ್ವಲ್ಪ ದೂರ ಇರುವಂತ ಪ್ರಯತ್ನವನ್ನಾದ್ರೂ ಮಾಡಿ ಅಂಥವರ ಸಂಘದಿಂದ ಅಂಥವರ ಒಡನಾಟದಿಂದ ತಪ್ಪಿಸಿಕೊಳ್ಳುವುದು ಒಂದು ಉತ್ತಮ ಅನ್ನುವುದು ಗುರು ಬಸವಣ್ಣನವರ ಒಂದು ಸಂದೇಶ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ. ಮುಂದಿನ ವಚನ 449. ಒಡೆಯರು ಬಂದಡೆ ಗುಡಿ ತೋರಣವ ಕಟ್ಟಿ, ನಂಟರು ಬಂದಡೆ ಸಮಯವಿಲ್ಲೆನ್ನಿ, ಅಂದೇಕೆ ಬಾರರು ನೀರಿಂಗೆ ನೇಣಿಂಗೆ ಹೊರಗಾದಂದು, ಸಮಯಾಚಾರಕ್ಕೆ ಒಳಗಾದಂದು, ಪರುಷ ಮುಟ್ಟಲು ಕಬ್ಬುನ ಸುವರ್ಣವಾಯಿತು, ಬಳಿಕ ಬಂಧುಗಳು ಉಂಟೆ ಕೂಡಲ ಸಂಗಮ ದೇವ. ಒಡೆಯರು ಬಂದಡೆ ಗುಡಿ ತೋರಣವ ಕಟ್ಟಿ, ಒಡೆಯರು ಅಂತಂದ್ರೆ ಇಲ್ಲಿ ಸಜ್ಜನ ವ್ಯಕ್ತಿಗಳು ಅಂತ, ಸದ್ಭಕ್ತರು, ಸತ್ಕರ್ಮವನ್ನ ಮಾಡುವಂಥವ್ರು, ಸತ್ಕರ್ಮಗಳಲ್ಲಿ ನಿರತರಾಗಿರುವಂಥವ್ರು, ಇವರು ಒಡೆಯರು ಅಂತ. ಜ್ಞಾನಿಗಳು. ಇಂಥ ಒಡೆಯರು ಬಂದರೆ ಏನ್ ಮಾಡ್ಬೇಕಂತೆ, ಗುಡಿ ತೋರಣವ ಕಟ್ಟಿ ನೀವು ಅವರನ್ನ ಅತ್ಯಂತ ಆಪ್ಯಾಯಮಾನವಾಗಿ ಆತ್ಮೀಯವಾಗಿ ಅವರನ್ನ ಎದುರುಗೊಂಡು ಸ್ವಾಗತಿಸಿ, ಗುಡಿ ತೋರಣವ ಕಟ್ಟಿ ಅವರನ್ನ ಸ್ವಾಗತ ಮಾಡ್ಕೊಳ್ಳಿ. ನಂಟರು ಬಂದಡೆ ಸಮಯವಿಲ್ಲೆನ್ನಿ, ಕೇವಲ ನೆಂಟರು ಬಂದರೆ ಸಮಯ ಇಲ್ಲ ಅಂತ ಹೇಳ್ಬಿಡಿ, ನನಗೆ ಟೈಮ್ ಇಲ್ಲಪ್ಪ ಈಗ ಅಂತ. ಯಾಕೆ ಅಂತ ಅಂದ್ರೆ ಎಲ್ಲ ನೆಂಟರು ಬಂದಾಗಲೂ ಹಿಂಗ್ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿ. ಯಾಕೆ ಅಂತ ಉದಾಹರಣೆ ಹೇಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನೋಡಿರ್ತೀವಿ, ಕಷ್ಟ ಅಂತ ಅಂದಾಗ ಒಬ್ರು ಬರೋದಿಲ್ಲ, ರಕ್ತ ಸಂಬಂಧಿಗಳು ಅಂತ ಹೇಳ್ಕೊಂಡಂತವ್ರು ಎಷ್ಟೋ ಜನ ಕೈ ಕೊಟ್ಟೋಗಿರ್ತಾರೆ. ಅಲ್ಲಿ ಆಗುವಂತವ್ರು ಬೇರೆ ಯಾರೋ ಆಗಿರ್ತಾರೆ ಕಷ್ಟದಲ್ಲಿ ಅಲ್ವಾ. ಕಷ್ಟದಲ್ಲಿದ್ದಾಗ ಬರೋದಿಲ್ಲ, ಸುಖ ಇದ್ದಾಗ ಹುಡ್ಕೊಂಡು ಬರ್ತಾರಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಇಂಥ ವಚನಗಳು ನಮ್ಗೆ ಏನ್ ಕಲ್ಸುತ್ತೆ ಅಂದ್ರೆ, ನಮ್ಮ ನಡೆನುಡಿಗಳು ಅಂದ್ರೆ ಬೇರೆ ಒಬ್ಬ ಕಷ್ಟದಲ್ಲಿದ್ದಾನೆ ಅಂದಾಗ ಸ್ಪಂದಿಸ್ಬೇಕು ಅನ್ನುವ ಭಾವ ನಮ್ಮಲ್ಲಿ ಬರಬೇಕು ಅನ್ನುವುದು ಇದರಲ್ಲಿ. ಮತ್ತೆ ಅಂತ ಸ್ಪಂದಿಸದೇ ಇರುವಂತ ವ್ಯಕ್ತಿಗಳನ್ನ ನಮ್ಮವರು ಅಂತ, ನಮ್ಮ ರಕ್ತ ಕುಲ ಬಾಂಧವರು
ರಕ್ತ ಸಂಬಂಧಿಗಳು ಅಂತ ಅವರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವುದು ಕೂಡ ಈ ವಚನದಲ್ಲಿ ಎರಡು ಭಾವಗಳು ಕೂಡ ವ್ಯಕ್ತ ಆಗುತ್ತೆ. ನಾವು ಆ ರೀತಿ ಮಾಡಬಾರದು, ಬೇರೆಯವರು ಕಷ್ಟದಲ್ಲಿದ್ದಾಗ ನೆರವು ಆಗಬೇಕು ಅನ್ನುವುದು ಒಂದು ಭಾವವಾದ್ರೆ, ಆಗದೇ ಇರುವಂತ ವ್ಯಕ್ತಿಗಳಿಗೆ ಎಷ್ಟು ಇದು ಏನೋ ಅವರು ರಕ್ತ ಬಾಂಧವರು ಅಥವಾ ಏನೋ ಸಂಬಂಧಿಗಳು, ಕುಲ ಬಾಂಧವರು ಅನ್ನುವ ಕಾರಣಕ್ಕೆ ಅವರನ್ನ ಹಿಂಬಿಟ್ಟುಕೊಳ್ತಾ ಹೋದ್ರೆ ಅದು ಜಾತಿಯ ಒಂದು ಇದಕ್ಕೆ ವಿಷಕಾರಿಯಾಗಿ ಮಾರ್ಪಡ್ತಾ ಇದೆ. ಈ ವಿಚಾರಗಳನ್ನ ಗುರು ಬಸವಣ್ಣನವರು ಇಲ್ಲಿಟ್ಕೊಂಡು ಈ ಜಾತಿಗಳು, ಸಂಕೋಲೆಗಳು ಇವೆಲ್ಲವನ್ನ ತೊಡೆದು ಹಾಕಬೇಕು ಅಂತಂದ್ರೆ ಏನಾಗ್ಬೇಕು? ಇಲ್ಲಿ ಭಕ್ತಿ ಸಂಬಂಧ. ಯಾರು ಒಬ್ಬ ವ್ಯಕ್ತಿಗೆ ಮಾನವೀಯತೆಯ ದೃಷ್ಟಿಯಿಂದ ನೆರವಾಗ್ತಾನೆ ಅಂಥವನು ಬಾಂಧವನಾಗ್ತಾನೆ ಹೊರತು ರಕ್ತವನ್ನ ಹಂಚಿಕೊಂಡು ಹುಟ್ಟಿದ ಮಾತ್ರಕ್ಕೆ ಬಾಂಧವನಾಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದೇಕೆ ಬಾರರು ನೀರಿಂಗೆ ನೇಣಿಂಗೆ ಹೊರಗಾದಂದು. ಬಹುಶಃ ಇದು ಬಸವಣ್ಣನವರ ಒಂದು ವಿಚಾರವನ್ನೇ ತೆಗೆದುಕೊಂಡಿರ್ಬೇಕು ಅನ್ಸುತ್ತೆ. ಅವರು ಯಾವಾಗ ಬಾಲಕನಾಗಿದ್ದಾಗ ಮನೆಯನ್ನ ಬಿಟ್ಟು ಬರ್ತಾರೆ, ನೀರಿಗೆ ನೇಣಿಂಗೆ ಹೊರ ಜನಿವಾರವನ್ನ ಹರಿದಾಕಿ ಅವರು ಎಲ್ಲವನ್ನ ತೆಗೆದಾಕಿ ಈಚೆಗೆ ಬಂದಂದು, ಅವರ ಮನೆಯನ್ನ ಬಿಟ್ಟಂದು, ಯಾರು ಕೂಡ ಬರ್ಲಿಲ್ವಲ್ಲ ನನ್ನವರು ಅಂತ. ಈಗ ನನಗೆ ಅಧಿಕಾರ ಇದೆ, ಮಹಾಮಂತ್ರಿಯಾಗಿದ್ದೇನೆ ಅನ್ನುವ ಕಾರಣದಿಂದ ಬಸವಣ್ಣ ನಮ್ಮ ಆತ್ಮೀಯ, ಬಸವಣ್ಣ ನನ್ನ ರಕ್ತ ಸಂಬಂಧಿ, ಸೋದರ ಸಂಬಂಧಿ ಈ ರೀತಿಯಾಗಿ ಹೇಳಿಕೊಂಡು ಬರ್ತಾ ಇರಬಹುದು. ಆ ಕಾರಣದಿಂದ ಈ ರೀತಿಯಾಗಿ ಬಸವಣ್ಣನವರು ಈ ವಚನವನ್ನ ಬರೆದಿರಬಹುದೇನೋ ಅಂತ ಒಂದು ಸಂಶಯ. ಯಾವುದೇ ಕಾರಣ ಇರಲಿ, ಆದರೆ ಇಲ್ಲಿ ಎರಡು ಭಿನ್ನ ರೀತಿಯಾದಂಥ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ನಾವು ಆ ರೀತಿಯ ನಡೆನುಡಿಗಳನ್ನ ಹೊಂದಬಾರದು. ಕಷ್ಟದಲ್ಲಿರೋರಿಗೆ ಸಹಾಯವನ್ನ ಮಾಡಬೇಕು, ಮತ್ತೆ ನಾವು ರಕ್ತ ಸಂಬಂಧಿಗಳು ಅನ್ನುವ ಕಾರಣಕ್ಕೋಸ್ಕರ ಎಂತೆಂಥ ವ್ಯಕ್ತಿಗಳಿಗೋ ಆಶ್ರಯವನ್ನ ಕೊಡೋದೇ ಆಗಲಿ ಅಥವಾ ಅವರ ಒಂದು ಸಂಪರ್ಕದಲ್ಲಿ ಅವರ ಒಂದು ಇದಕ್ಕೋಸ್ಕರ ತುಡಿಯುವುದೇ ಆಗಲಿ ಮಾಡಬಾರದು ಅನ್ನುವುದು ಗುರು ಬಸವಣ್ಣನವರ ವಿಚಾರ. ನೀರಿಂಗೆ ನೇಣಿಂಗೆ ಹೊರಗಾದಂದು, ಸಮಯಾಚಾರಕ್ಕೆ ಒಳಗಾದಂದು. ಸಮಯಾಚಾರ ಅಂದ್ರೆ ಸಮಯ ಅಂತಂದ್ರೆ ಧರ್ಮ ಅಂತ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಆಚಾರ ಇರುತ್ತಲ್ಲ, ಅಂದ್ರೆ ಬಸವಣ್ಣನವರು ಅಲ್ಲಿ ಜನಿವಾರ ಹಾಕೊಳ್ಬೇಕಾಗಿತ್ತು ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ಅದು ಆ ಸಮಯ ಅಂತಂದ್ರೆ ಧರ್ಮ, ಆ ಧರ್ಮದ ಒಂದು ಆಚಾರ. ಆ ಆಚಾರಕ್ಕೆ ಅವರು ವಿರುದ್ಧವಾಗಿ ನಿಂತ. ಅದಕ್ಕೆ ಹೇಳ್ತಾರೆ, ಪರುಷ ಮುಟ್ಟಲು ಕಬ್ಬುನ ಸುವರ್ಣವಾಯಿತು. ಪರುಷ ಅಂತ ಒಂದು ಎಲ್ಲ ಕಡೆ ಬರುತ್ತೆ. ಇದು ಕಾಲ್ಪನಿಕನೋ ಅಥವಾ ನೈಜನೋ, ಇದನ್ನ ಹೆಚ್ಚಾಗಿ ಇದು ಕಾಲ್ಪನಿಕ ವಿಚಾರ ಅಂತಲೇ ಇಟ್ಕೋತೀವಿ. ಪರುಷ ಮುಟ್ಟಿದ್ರೆ ಅವಲೋಹ ಅಂದ್ರೆ ಕಬ್ಬಿಣದಂತ ಲೋಹ ಅದು ಬಂಗಾರ ಆಗುತ್ತೆ ಅಂತ ಇದು ಒಂದು ಪರುಷಮಣಿ ಅಥವಾ ಪರುಷ ರಸ ಅಂತ ಏನೋ ಹೇಳ್ತಾರೆ. ಇದು ಇದುವರೆಗೂ ಕೂಡ ಸಿದ್ಧ ಆಗಿಲ್ಲ. ಹಾಗಾಗಿ ಅಂಥ ಪರುಷ ಮುಟ್ಟಲು ಯಾವುದು ಹೊನ್ನಾಗುತ್ತೆ ಅಂತಂದ ಮೇಲೆ ಇಲ್ಲಿ ಬಳಿಕ ಬಂಧುಗಳು ಉಂಟೆ. ಈಗ ಒಬ್ಬ ವ್ಯಕ್ತಿ ಸದ್ಗುರುವಿನಿಂದ ಸುಜ್ಞಾನಿಗಳ ಒಡನಾಟದಿಂದ ತಾನು ಪರಿವರ್ತನೆ ಹೊಂದಿ ಆತನು ಕೂಡ ಸುಜ್ಞಾನಿ ಆಗಿದ್ದಾನೆ ಅಂದ ಮೇಲೆ ಆ ಪಥಕ್ಕೆ ಬರದ ಅಜ್ಞಾನಿಯಾಗಿ ಉಳಿದುಕೊಂಡ ಇತರರ ಸಂಪರ್ಕದಿಂದ ಕೇವಲ ಅವರ ರಕ್ತ ಸಂಬಂಧವನ್ನ ಹಿಡ್ಕೊಂಡು ಇವರು ನಮ್ಮವರು ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಒಂದು ಭಾವ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ನಿನ್ನ ಕಡೆ ವಚನ 450. ಒಡೆಯರಾಡುವ ಮಾತ ಕಡೆ ಪರ್ಯಂತರ ಕೇಳಿ ಇದುರು ಹೋಗಿ ಕಿಂಕರನಾಗಿ ನಡುಗುತ್ತ ಭಿನ್ನಹ ಮಾಡುವ ಸದ್ಭಕ್ತನ ತೋರಯ್ಯ. ಒಡೆಯರಾಡುವ ಮಾತ ಕಂಡು ಕರೆದಲ್ಲಿ ಕೆಡೆಮಟ್ಟಿ ಬಾಯಿ ಘನವೆಂದು ಆಡುವನ ತೋರದಿರಯ್ಯ. ಅವನ ಸಂಘದಲ್ಲಿ ಇರಿಸದಿರಯ್ಯ, ಅವನ ಸಹಪಂಕ್ತಿಯಲ್ಲಿ ಕುಳ್ಳಿರಿಸಿದರಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಬೇಡುವುದೊಂದೇ ವರವು. ಈ ವಚನ ಏನ್ ಹೇಳ್ತಾ ಇದ್ರೆ ಭೃತ್ಯಾಚಾರದ ವಚನ. ಇದು ಮಹೇಶ್ವರ ಸ್ಥಳದಲ್ಲಿ, ಭಕ್ತನ ಮಹೇಶ್ವರ ಸ್ಥಳದಲ್ಲಿ ಬರುವ ಭೃತ್ಯಾಚಾರದ ವಚನ. 5 ಆಚಾರಗಳು, ಸದಾಚಾರ, ಶಿವಾಚಾರ, ಗಣಾಚಾರ, ಲಿಂಗಾಚಾರ, ಭೃತ್ಯಾಚಾರ ಅಂತ ಬರುತ್ತಲ್ಲ, ಇದು ಆ ಭೃತ್ಯತ್ವವನ್ನ ಹೇಳುವಂತ ವಚನ. ಇದು ಒಡೆಯರಾಡುವ ಮಾತ ಕಡೆ ಪರ್ಯಂತರ ಕೇಳಿ, ಅಂದ್ರೆ ಒಬ್ಬ ವ್ಯಕ್ತಿ ಮಾತನಾಡ್ತಾ ಇದ್ದಾನೆ, ಒಬ್ಬ ಜ್ಞಾನಿ ಮಾತನಾಡ್ತಾ ಇದ್ದಾನೆ ಅಂದ್ರೆ ಅವನ ಮಾತನ್ನ ಕಡೆವರೆಗೂ ಕೇಳಿಸ್ಕೊಳ್ಳುವಂತ ವ್ಯವಧಾನ ನಮಗಿರ್ಬೇಕು ಅಂತ ಒಂದು ಗುಣವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಆ ಗುಣವನ್ನ ಅಳವಡಿಸ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಅಂದ್ರೆ ತಡಿ ನಾನ್ ಮಾತಾಡ್ತೀನಿ ಅಂತ ಹೇಳೋದಲ್ಲ. ಮೊದಲು ಅವನು ಹೇಳುವುದನ್ನ ಸಂಪೂರ್ಣವಾಗಿ ಕೇಳಿಸಿಕೊಳ್ಳುವಂತ ವ್ಯವಧಾನ ನಮಗಿರಬೇಕು. ಅದು ಮೊದಲನೇ ಸಾಲು. ಇದಿರುವೋಗಿ ಕಿಂಕರನಾಗಿ ನಡುಗುತ್ತಾ ಭಿನ್ನಹ ಮಾಡುವ ಸದ್ಭಕ್ತನ ತೋರಯ್ಯ. ಹಾಗೆ ನಿಂತುಕೊಂಡು ಅವನು ಹೇಳುವಂತ ಎಲ್ಲ ವಿಚಾರಗಳನ್ನ ವಿನಯದಿಂದ ಕೇಳಿಸ್ಕೋಬೇಕು ಅಂತ ಹೇಳಿದ್ರು.
ಒಡೆಯರಾಡುವ ಮಾತ ಕಂಡು ಕರೆದಲ್ಲಿ ಕಡೆಮೆಟ್ಟಿ ಬಾಯಿ ಘನವೆಂದು ಆಡುವನ ತೋರದಿರಯ್ಯ. ಅವರು ಮಾತಾಡ್ತಿದ್ದಂಗೆನೆ, ಒಡೆಯರು ಅಂತಂದ್ರೆ ಎದುರಾಗಿರುವಂತ ಜಂಗಮರು, ಜ್ಞಾನಿಗಳು ಅಂತ, ಅವರು ಆಡುವ ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ. ಮಧ್ಯದಲ್ಲಿ ಬಾಯಿ ಹಾಕಿ ತನಿಗ್ ತಿಳಿದಂತ ವಿಚಾರನೋ, ತಿಳಿದೇ ಇರೋ ವಿಚಾರವನ್ನ, ಎಲ್ಲೋ ಕೇಳಿದ ವಿಚಾರವನ್ನ ಏನೇನೋ ಹೇಳ್ತಾ ಹೋಗ್ಬಿಡೋದು, ಅಡ್ಡ ಬಾಯಿ ಹಾಕೋದು ಅಂತ ಹೇಳ್ತಾರಲ್ಲ ಹಂಗೆ. ಹೀಗೆ ಇಂಥವ್ರನ್ನ ನನಗೆ ತೋರದಿರಯ್ಯ ಅಂತ ಕೇಳ್ತಾ ಇದ್ದಾರೆ ಬಸವಣ್ಣನವರು. ಅಂಥವರ ಸಂಘದಲ್ಲಿ ಇರಿಸದಿರಯ್ಯ, ಅವರ ಸಂಘವೇ ನನಗೆ ಬೇಡ. ಅವನ ಸಹ ಪಂಕ್ತಿಯಲ್ಲಿ ಕುಳ್ಳಿರಿಸದಿರಯ್ಯ, ಅಂಥವರ ಪಂಕ್ತಿಯಲ್ಲೂ ಕೂತ್ಕೋಬಾರ್ದಂತೆ ನಾವು. ಯಾರು ಈ ರೀತಿಯಾಗಿ ಇರ್ಬೇಕು ಅಂತ ನಮ್ಮ ನಡೆನುಡಿಗಳು. ಕೂಡಲ ಸಂಗಮ ದೇವಯ್ಯ ನಿಮ್ಮ ಬೇಡುವುದೊಂದೇ ಅವರು. ನಾನು ಇದನ್ನೇ ಬೇಡ್ತೀನಿ ದೇವರೇ, ನನಗೆ ಇಂಥ ಅವಿವೇಕಿಗಳ ಸಂಘದಲ್ಲಿ ಇರಿಸಬೇಡ ನಮ್ಮನ್ನ. ಅಂದ್ರೆ ನಾವು ಸಹವಾಸವನ್ನ ಎಂಥವ್ರ ಸಹವಾಸನ ಮಾಡ್ಬೇಕು ಅಂದ್ರೆ, ಹಾಗಿರುವಂತರ ಸಹವಾಸನ ಮಾಡ್ಬೇಕು, ವಿನಯವಂತಿಕೆ ಇರುವಂತರನ್ನ ಸಹವಾಸ ಮಾಡ್ಬೇಕು ಅಂತ ಒಂದು ಭಾವ ಆದ್ರೆ, ನಮ್ಮಲ್ಲಿ ಆ ವಿನಯವಂತಿಕೆ ಇರಬೇಕು ಅನ್ನೋದು ಇನ್ನೊಂದು ಭಾವ. ಯಾರೋ ಮಾತಾಡ್ತಾ ಇದ್ದಾರೆ ಜ್ಞಾನಿಗಳು ಅಂದ್ರೆ, ಅದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಬೇಕು, ಮಧ್ಯೆ ಬಾಯಾಕ್ ಮಾತಾಡಬಾರ್ದು ಅನ್ನುವಂಥ ವಿಚಾರವನ್ನ ಗುರು ಬಸವಣ್ಣನವರು ಈ ವಚನದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ಸಾಧನಾ ಒಂದು ಮಾರ್ಗದಲ್ಲಿ ಅತ್ಯಂತ ಮೇಲೆ ಸಾಗಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲದಿದ್ರೆ ನಾನು ತಿಳಿದುಕೊಂಡಿರುವುದೇ ಒಂದು ಪರಮ ಶ್ರೇಷ್ಠ ಅಂತ ನಾನು ಭಾವಿಸಿ ಏನ್ ಮಾಡ್ತೀನಿ ಅಂದ್ರೆ, ಯಾವ ಹೊಸ ವಿಚಾರವನ್ನು ಕಲಿಯೋದಕ್ಕೆ ಹೋಗೋದಿಲ್ಲ. ನಾನೆಲ್ಲ ತಿಳ್ಕೊಬಿಟ್ಟಿದ್ದೀನಲ್ಲ ಅನ್ನುವಂಥದ್ದು ಅಹಂಕಾರದಿಂದ ಏನಾಗುತ್ತೆ ಅಂದ್ರೆ, ನನ್ನ ಬೆಳವಣಿಗೆ, ಜ್ಞಾನದ ಬೆಳವಣಿಗೆ ಅಲ್ಲಿಗೆ ಕುಂಠಿತ ಆಗುತ್ತೆ. ಕುಂಠಿತ ಆದ್ರೆ ಮತ್ತೆ ಅದು ಇನ್ನು ಡೌನ್ವರ್ಡ್ ಫಾಲ್ ಅಂತ ಕಳಿತೀವಿ. ಡೌನ್ ಫಾಲ್, ಕೆಳ ಅಧೋಮುಖವಾಗಿ ಅದು ಹರಿಲಿಕ್ಕೆ ಪ್ರಾರಂಭ ಆಗಿ ನಮ್ಮ ಸಾಧನೆ ಶೂನ್ಯ ಆಗ್ತಾ ಹೋಗುತ್ತೆ. ಶೂನ್ಯ ಅಂದ್ರೆ ಪೂರ್ಣ ಅಲ್ಲ, ಝೀರೋ, ಏನು ಇಲ್ದೇ ಇರೋಂಥದ್ದು. ಹಾಗೆ ಅಂಥ ಸ್ಥಿತಿಯನ್ನ ತಲುಪು ಬಿಡ್ತೀವಿ. ಹಾಗೆ ಹೇಳುವಂತ ಮಾತನ್ನ ಕೇಳಿಸಿಕೊಳ್ಳುವಂತ ತಾಳ್ಮೆಯ ಗುಣ ನಮ್ಮಲ್ಲಿ ಅಳವಡಬೇಕು ಅನ್ನುವುದು ಈ ವಚನದ ಒಂದು ಭಾವ ಅಂತ ನನಗೆ ಅನ್ನಿಸ್ತಾ ಇದೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ, ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.